ಬೆಂಗಳೂರಿನ ದೊಡ್ಡ ಬಾಣಸ್ವಾಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹುಂಡಿಯ ಹಣ ಎಣಿಕೆಗೆ ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ವಿರೋಧವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಾಪಸ್ ಹೋದ ಘಟನೆ ನಡೆಯಿತು. ದೇವಾಲಯದಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡಿದ ಗ್ರಾಮಸ್ಥರು ಈ ಸಮಯದಲ್ಲಿ ಮಾತನಾಡಿದ ದೇವಾಲಯದ ಮಾಜಿ ಕಮಿಟಿ ಸದಸ್ಯರಾದ ಗಣೇಶ್ ರೆಡ್ಡಿ, ಕೋಟ್ಯಾಂತರ ರೂಪಾಯಿ ಆದಾಯ ಬರುವ ಈ ದೇವಾಲಯದಲ್ಲಿ ದೇವಸ್ಥಾನದ ಧರ್ಮ ಕಾರ್ಯಗಳಿಗೆ ಹಣ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ. ದೇವಾಲಯದಿಂದ ಬರುವ ಹಣವನ್ನು ಬೇರೆ ಕಡೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ನೀಡುತ್ತಿದ್ದಾರೆ. ಅಧಿಕಾರಿಗಳ ಮುಂದೆ ನಮ್ಮ ಗ್ರಾಮಸ್ಥರು ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದು, ತಹಶೀಲ್ದಾರ್ ಅವರು ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹುಂಡಿಯನ್ನ ತೆರೆಯಲು ಬಿಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ನೂರಾರು ಜನ ಗ್ರಾಮಸ್ಥರು ಉಪಸ್ಥಿತರಿದ್ದರು. 4,500 ಜನಕ್ಕೆ ನಾವು ಊಟ ಕೊಡೋದು, ಅಲ್ಲಿ ಇಲ್ಲಿ ತಿರುಪೆ ಎತ್ಕೊಂಡು ಮಾಡೋದು ಅಂದರೆ ಇಷ್ಟೊಂದು ದೊಡ್ಡ ದೇವಸ್ಥಾನದಲ್ಲಿ ಏನು ಲೆಕ್ಕ ಮೇಡಮ್? ತಾವು ಹೇಳಬೇಕು. 2 ಲಕ್ಷ ಬೇಕು, ಅದು ಬರೀ ಖರ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 30 ಲಕ್ಷ ರೂಪಾಯಿ ಸಂಬಳಗಳು ಕೊಡ್ತಾ ಇದ್ದಾರೆ. 7 ಲಕ್ಷ ರೂಪಾಯಿ ಹೊರಗುತ್ತಿಗೆ ಅವರು ಕೊಡ್ತಾ ಇದ್ದಾರೆ. ಬೋನಸ್ ಅಂತೇಳಿ 1.5 ಲಕ್ಷ ಕೊಡ್ತಾ ಇದ್ದಾರೆ. ಇದು ಹೆಂಗೆ ಇದು ನ್ಯಾಯ? ಇದ್ರ ಬಗ್ಗೆ ನಮಗೆ ಮಾಹಿತಿ ಎಲ್ಲ ಬೇಕು. ತಾಲೂಕು ದಂಡಾಧಿಕಾರಿ ಯಾರಿದ್ರೆ ಅವರು ನಮಗೆ ಮಾಹಿತಿ ಕೊಡಬೇಕಲ್ಲ, ಯಾಕೆ ಕೊಟ್ಟಿಲ್ಲ? ಅದಕ್ಕೆ ಮೇಲೆ DC ಹತ್ರ ಹೋಗಿ ಅದಕ್ಕೆ ಮೇಲೆ ಮಾಹಿತಿ ಆಯೋಗಕ್ಕೆ ಹೋಗೋವರೆಗೂ ಕೊಟ್ಟಿಲ್ಲ ಮಾಹಿತಿನ. ಇದು ಹೆಂಗೆ ನ್ಯಾಯ? ಹಾಂ, ಕೊಟ್ಟರು. ಆಮೇಲೆ ನಾವು ಹೋದ್ವಿ, ಆಮೇಲೆ ಕರೆದ್ರು. ಆಮೇಲೆ ದೇವಾಲಯದಲ್ಲಿ ಅನವಶ್ಯಕ ಸಿಬ್ಬಂದಿ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇವತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ದೇವಸ್ಥಾನದ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟು ಇದರಲ್ಲಿರೋ ದುಡ್ಡೆಲ್ಲ ಈ ದೇವಸ್ಥಾನದಿಂದ ಬೇರೆಯವ್ರಿಗೆ ಹೋಗ್ತೈತೆ. ಅದರಿಂದ ನಮ್ಮ ಬೇಡಿಕೆಯನ್ನೆಲ್ಲ ಈಡೇರಿಸ್ಬೇಕು ಅಂತ ಎಲ್ಲರನ್ನೂ ಕರೆದು ನಾವು ಮಾತಾಡ್ತಾ ಇರೋದು. ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು 100 ವರ್ಷ ಇತಿಹಾಸಗಳಿರೋಂಥ ದೇವಸ್ಥಾನ. ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರೋಂಥ ದೇವಸ್ಥಾನ ಇದು. ಉತ್ತ ಕಟ್ಬಿಟ್ಟು ಅವು ಬಂದು ಸೇರ್ಕೊಂಡು ಹಂಗೆ ದೇವಸ್ಥಾನ ಕಟ್ಟಿದ್ದು ಯಾರು? ಇವ್ರು ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಆ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾಯಿಲ್ಲ. ಇಲ್ಲಿ ಇನ್ನೊಂದು ಮಾಡ್ತಾ ಇಲ್ಲ. ದೇವಸ್ಥಾನ ಕಟ್ಟಿದ್ದು ಇವರು ಮೊದಲೇರವರು ಅಂತ ಇವ್ರು ಬಂದು ಅವ್ರು ಕಟ್ಟಿದ್ದು. ಆ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪನವರು ಇವ್ರು ಇಲ್ಲಿದ್ದಾರೆ, ಇವರೇ ಅಲ್ಲಿ ಕಟ್ಟಿರೋದು. ಇದೆಲ್ಲ ಕಲ್ಲಾಕ್ಸಿರೋದಕ್ಕೆ ಊರವರೆಲ್ಲ ಸೇರಿ ಜಗದೀಶ್ ರೆಡ್ಡಿ, ಬಾಬು ರೆಡ್ಡಿ, ಇನ್ನೂ ಎಲ್ಲ ಗ್ರಾಮಸ್ಥರು ಸೇರಿ ಕಲ್ಲೆಲ್ಲ ಹಾಕ್ಸಿರೋದು. ನಾವು ಒಳಗಡೆ ಎಲ್ಲ ಮಂಟಪಗಳೆಲ್ಲ ಕಟ್ಸಿರೋದು. ಜಾತ್ರೆ ಮಾಡ್ತೀರಿ ವರ್ಷ ಇವರು 5,000 10,000 ಕೊಡೋದು. ಒಂದು ಭಾನುವಾರ ಬಂದರೆ ಇಲ್ಲಿ 1,000 ಜನ, ಒಂದು 10,000 ಜನ ಊಟ ಮಾಡ್ತಾರೆ. ಇಷ್ಟೊಂದು ಅಭಿವೃದ್ಧಿ ನಾವು ಮಾಡ್ಕೊಂಡ್ಬಿಟ್ಟು ಇವ್ರ ಕರುಣೆನೇ ಇಲ್ಲ. ಇಷ್ಟೊಂದು ಜನ ಭಕ್ತಾದಿಗಳು ಬರ್ತಾರೆ, ಆಂಜನೇಯ ಸ್ವಾಮಿನೇ ಹತ್ಕೊಂಡ್ಬಿಡ್ತಾರೆ ವರ್ಷಕ್ಕೊಂದ್ಸಲಿ. ಇವ್ರಿಗೆ ಅಂಥ ಯೋಗ್ಯತೆ ಕೂಡ ಇಲ್ಲ ಇವ್ರಿಗೆ ಮಾಡೋದಕ್ಕೆ. ಅಂಥದಕ್ಕೆ ಇವ್ರು ಏನಕ್ಕೆ ಬೇಕಾಗಿತ್ತು? ಬೇಡ ಅಂದರೆ ಬಿಟ್ಬಿಡ್ಲಿ, ನಾವು ನಡ್ಸ್ಕೊಳ್ತೀವಿ ಬೇಕಾದರೆ. ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳೆಲ್ಲ ಈಡೇರಿಸಬೇಕು. ನಾವು ಆಧಾರಕಂಟ ಉಂಡಿಗೆ ನಾವು ಓಪನ್ ಮಾಡೋಕೆ ನಾವು ಬಿಡೋದಿಲ್ಲ. ಎಲ್ಲ ನಮ್ಮ ಗ್ರಾಮಸ್ಥರೇ ಅಭಿವೃದ್ಧಿ ಮಾಡಿರೋದು. ಸರ್ಕಾರಕ್ಕೆ ದುಡ್ಡು ಇಲ್ಲಿಂದ ಭಕ್ತಾದಿಗಳು ಹಾಕದಂಥ ದುಡ್ಡು ಅವರು ತೆಗೆದುಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಕೊಡೋದು ಮಾತ್ರ ಬಿಡ್ಗಾಸು. ಅದಕ್ಕೋಸ್ಕರ ನಾವು ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಒಂದು ದೇವಸ್ಥಾನಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಏನು ತೊಂದರೆ ಆಗ್ತಾಯಿದೆ ಅದನ್ನು ತಹಸೀಲ್ದಾರ್ ಬಂದು, ಎಂಡೋಮೆಂಟ್ ಕಮಿಷನರ್ ಬಂದು ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿನ ಜನರ ಸಮಸ್ಯೆಯನ್ನು ಮತ್ತು ದೇವಸ್ಥಾನಕ್ಕೆ ಆಗಿರೋ ಒಂದು ಇದನ್ನು ಸರಿಪಡಿಸ್ಕೊಡ್ಬೇಕು. ಅಲ್ಲಿವರೆಗೂ ನಾವು ಈ ದೇವಸ್ಥಾನದಲ್ಲಿರುವ ಹುಂಡಿಯನ್ನು ತೆಗೆದು ಬಿಡಲ್ಲ. ನಮ್ಮ ಈಗ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತೀವಿ.